ನಮಸ್ಕಾರ ಎಲ್ಲರಿಗೂ. ಈ ದಿನ ನಾನು ನಾಳೆ ವಿಶೇಷವಾದ ದಿನವಾಗಿರೋದ್ರಿಂದ, ಏನು ವಿಶೇಷವಾದ ದಿನ ಅಂದರೆ ಶಿವರಾತ್ರಿ, ಹೌದಲ್ವಾ? ಶಿವರಾತ್ರಿ ಆಗಿರೋದ್ರಿಂದ ನಮ್ಮ ಊರಿನಲ್ಲಿ ಹೇಗೆ ಶಿವರಾತ್ರಿಯನ್ನು ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಹಾಗಾದರೆ ನಮ್ಮ ಊರು ಯಾವುದು, ನಮ್ಮೂರು ಎಲ್ಲಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೀನಿ. ಅದೇ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾದ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಹೊಂದಿರುವ ಪ್ರಮುಖ ದೇವಾಲಯ ಯಾವುದು, ಎಲ್ಲಿದೆ? ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿದೆ. ಅದೇ ಶ್ರೀಕಂಠೇಶ್ವರ ದೇವಾಲಯ. ಈ ಒಂದು ದೇವಾಲಯದ ವಿಶೇಷತೆ ಏನು ಗೊತ್ತಾ? ಇದು 9 ಅಂತಸ್ತಿನ 120 ಅಡಿ ಎತ್ತರದ ಭವ್ಯವಾದ ಗೋಪುರವನ್ನು ಹೊಂದಿದೆ. ಅಲ್ಲದೆ ಕಪಿಲ ನದಿ ಕೂಡ ಇದೆ. ಇದು 19ನೇ ಶತಮಾನದ ದೇವಸ್ಥಾನ. ಈ ಒಂದು ನಂಜನಗೂಡಿನಲ್ಲಿ ನಾವು ಹೇಗೆ ಶಿವರಾತ್ರಿಯನ್ನು ಆಚರಿಸ್ತೀವಿ, ಇಂದಿನ ದಿನ ಹೇಗೆ ತಯಾರಿಯನ್ನು ನಡೆಸ್ಕೊಳ್ತಾ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಸಣ್ಣದಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಮ್ಮ ನಂಜನಗೂಡು ಹೇಗೆ ಶಿವರಾತ್ರಿ ಹಿಂದಿನ ದಿನ ಜಗಮಗಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಲ್ವಾ? ಶಿವರಾತ್ರಿ ಅಂದರೆ ಕತ್ತಲೆ ಒಳಗಿಂದ ಬೆಳಕಿನತ್ತ ಸಾಗುವ ಒಂದು ಸಂಕೇತ. ಈ ದಿನ ಭಕ್ತರು ಜಾಗರಣೆ ಮಾಡಿ ಉಪವಾಸ ಮಾಡಿ ಶಿವನ ಧ್ಯಾನದಲ್ಲಿ ತೊಡಗಿರ್ತಾರೆ. ಹಾಗಾಗಿ ಒಂದು ಸಣ್ಣದಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ. ಶಿವರಾತ್ರಿ ಅಂದರೆ ಕೇವಲ ಹಬ್ಬ ಅಲ್ಲ, ಅದು ಆತ್ಮಶುದ್ಧಿ, ತ್ಯಾಗ ಮತ್ತು ಜಾಗೃತಿಯ ದಿನ. ಮನಸ್ಸಿನ ಅಜ್ಞಾನವನ್ನು ತೊರೆದು ಶಿಸ್ತು ಮತ್ತು ಶ್ರದ್ಧೆಯಿಂದ ಜೀವನ ನಡೆಸಿದ್ರೆ ಪ್ರತಿಯೊಬ್ಬರಲ್ಲೂ ಶಿವತತ್ವ ಬೆಳೆಯುತ್ತದೆ. ಅದೇ ರೀತಿಯಾಗಿ ನಮ್ಮ ನಂಜನಗೂಡಿನಲ್ಲೂ ಎಲ್ಲ ಭಕ್ತಾದಿಗಳು ದೇವಸ್ಥಾನದ ಮುಂದೆ ಬಂದು ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿ ದೇವರ ಧ್ಯಾನದಲ್ಲಿ ತೊಡಗಿರ್ತಾರೆ. ಹಾಗೂ ಎಲ್ಲರಿಗೂ ನಾಳೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಇದು ನಂಜುಂಡೇಶ್ವರನ ತೇರುಗಳು. ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ನಂಜನಗೂಡು? ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ. ಮುಖ್ಯವಾಗಿ ಇದನ್ನು ನಾವು ದಕ್ಷಿಣ ಕಾಶಿ ಅಂತ ಕರಿತೀವಿ. ಸುಂದರವಾದ ಈ ಊರನ್ನು ಈ ದಿನ ನೋಡಲಿಕ್ಕೆ ಒಂಥರ ತುಂಬ ಅಂದವಾಗಿ ಕಾಣಿಸ್ತಾ ಇದೆ. ನಾಳೆ ಶಿವನಿಗೆ ಅರ್ಪಿಸಬೇಕಾಗಿರುವಂತಹ ಬಿಲ್ವಪತ್ರೆ ಅದೆಲ್ಲ ಮಾರ್ತಾ ಇದ್ದಾರೆ ಈಗಲೇ. ನಮ್ಮ ನಂಜನಗೂಡು ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಅದರಲ್ಲೂ ಈ ದೀಪಾಲಂಕಾರದಿಂದ ಇವತ್ತು ಈ ದಿನ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾಕಂದರೆ ಈ ದಿನ ಹೆಚ್ಚಾಗಿ ಜನಗಳಿಲ್ಲ, ಬಟ್ ನಾಳೆ ಅಂತೂ ತುಂಬ ಜನಗಳಿರ್ತಾರೆ. ಹಾಗಾಗಿ ಈ ಒಂದು ವಿಡಿಯೋನ ಈಗಲೇ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇದು ನಮ್ಮೂರಿನ ಗ್ರಾಮ ದೇವತೆಯನ್ನು ಒಳಗೊಂಡಿರುವಂತಹ ದೇವಸ್ಥಾನ. ಅದು ನೋಡಿ, ನಾಳೆನ ಕಾರ್ಯಕ್ರಮದ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಒಂದು ಸ್ಟೇಜನ್ನು ಹಾಕ್ತಾ ಇದ್ದಾರೆ. ನಾಳೆ ಎಲ್ಲ ಭಕ್ತಾದಿಗಳು ಬಂದರೂ ಇಲ್ಲಿ ಅನ್ನದಾಸೋಹವನ್ನು ಮಾಡ್ತಾ ಇರ್ತಾರೆ. ಇದೆ ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮನವರ ಸನ್ನಿಧಾನ. ನೋಡೋದ್ರಲ್ಲ ನಮ್ಮ ದಕ್ಷಿಣ ಕಾಶಿಯ ವಿಶೇಷತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಭವ್ಯವಾದ ಗೋಪುರವನ್ನು ಹೊಂದಿದೆ. ನಾಳೆ ಎಲ್ಲರೂ ತಪ್ಪದೆ ನಂಜನಗೂಡಿನಲ್ಲಿರುವಂತಹ ನಂಜುಂಡೇಶ್ವರನ ದರ್ಶನವನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ದಿನ ಸಂಕಲ್ಪದ ದಿನವನ್ನಾಗಿ ತೆಗೆದುಕೊಳ್ಳಿ. ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊತೀರಾ ಅಂದರೆ, ನಾನು ನಿಮ್ಗೆ ಹೇಳಿದೆ, ಅದು ಮನಸ್ಸಿನ ಅಜ್ಞಾನವನ್ನು ತೊರೆದು ಶಿಸ್ತು ಶ್ರದ್ಧೆಯಿಂದ ಜೀವನ ನಡೆಸಿದ್ರೆ ಪ್ರತಿಯೊಬ್ಬರಲ್ಲೂ ಶಿವತತ್ವ ಬೆಳೆಯುತ್ತೆ. ವಿದ್ಯಾರ್ಥಿಗಳು ಈ ದಿನವನ್ನು ಸಂಕಲ್ಪವನ್ನಾಗಿ ತೆಗೆದುಕೊಂಡು ಶ್ರಮ, ಶಿಸ್ತು ಮತ್ತು ಸತ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಥ್ಯಾಂಕ್ ಯು.